ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಸೊ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀರಿ. ಲಾಸ್ಟ್ ಮೂಮೆಂಟಲ್ಲಿ ವೀಡಿಯೋನ ಹಾಕ್ತಿದ್ದೀನಿ ಅಂತ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಕಾನ್ಸಂಟ್ರೇಷನ್ PUC ಮೇಲೆ ಇರೋದ್ರಿಂದ ಸ್ವಲ್ಪ ನಿಮ್ಮ ಕಡೆ ಗಮನ ಕಡಿಮೆ ಆಯಿತು. ಆದರೂ ಕೂಡ ಯಾರ್ಯಾರು ಮ್ಯಾಥ್ಸಲ್ಲಿ ಗಣಿತದಲ್ಲಿ ಪಾಸ್ ಆಗಲಿಕ್ಕೂ ಕೂಡ ಕಷ್ಟಪಡ್ತಾ ಇದ್ದೀರಿ ಅಂಥವರಿಗೆ 11 ಲೆಕ್ಕನ ಹೇಳ್ಕೊಡ್ತೀನಿ. ಈ 11 ಲೆಕ್ಕನ ಕರೆಕ್ಟಾಗಿ ನೀವು ಕಲ್ತ್ಕೊಂಡಿದ್ದೆ ಆದರೆ ಈಸಿಯಾಗಿ ನೀವು ಪಾಸ್ ಆಗ್ತೀರಿ. ಸೊ ಪಾಸಿಂಗ್ ಅಂತೂ ನಿಮಗೆ ಪ್ರಾಬ್ಲಮ್ಮೇ ಅಲ್ಲ. ಹಾಗಾದರೆ 11 ಲೆಕ್ಕನು ಒಂದೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕೇಳಿದ್ರೆ ಇಲ್ಲ. ಕಾರಣ ನಾನು ಹೇಳ್ಕೊಡೋ ಒಂದೊಂದು ಲೆಕ್ಕನು ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದು ಲೆಕ್ಕನ ಹೇಳ್ಕೊಟ್ಟು ಇನ್ನೊಂದು ಲೆಕ್ಕ ನಾನು ನಿಮಗೆ ಕೊಡ್ತೀನಿ. ಪಟ ನೀವು ಮಾಡಿ ಮುಗಿಸಿ, ಅದು ಮಾಡಿ ಮುಗಿಸಿ ಆನ್ಸರ್ ಬರ್ತಿದ್ದಂಗೆ 2ನೇ ಲೆಕ್ಕ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ಬೆಳಗ್ಗೆ ಒಳಗೆ 11 ಲೆಕ್ಕ ಮುಗ್ದೇ ಹೋಗುತ್ತೆ. ನೀವು ಈಸಿಯಾಗಿ ಸ್ಕೋರನ್ನು ಮಾಡಬಹುದು. ಸೊ ಲೇಟ್ ಆಯಿತು ಅಂತ ಬೇಜಾರು ಮಾಡ್ಕೊಳ್ಳೋದೆ, ಈಸಿಯಾಗಿ ಓದ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3, 4 ಏನಿದೆ, ಈ 4 ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಆಲ್ರೆಡಿ ಏನು ಓದಬೇಕು ಅನ್ನುವಂಥ ಕನ್ಫ್ಯೂಷನಲ್ಲೇ ನೀವು ಇರ್ತೀರಿ. ಸೊ ಈಗ ಕನ್ಫ್ಯೂಷನ್ನ ಬಿಟ್ಬಿಡಿ. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರುವಂತಹ ಬಹುಮುಖ್ಯ ಪ್ರಶ್ನೆ, ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಕೇಳಿದ್ದಾರೆ. ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಇದು ಸಮೀಕರಣ 1 ನೆನಪಿರಲಿ, ಇದು ಸಮೀಕರಣ 2. ಇದನ್ನು ನಾವೇನು ಮಾಡಬೇಕು? ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು. ಎಷ್ಟು ಈಸಿ ಇದೆ ಅಂತ ಹೇಳಿದ್ರೆ ಮಕ್ಕಳೇ, ಫಸ್ಟ್ ಇದನ್ನು ಬರ್ಕೊಳ್ಳಿ. ಫಸ್ಟು ಇದನ್ನ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ಇದನ್ನ ಒಂದ್ರ ಕೆಳಗೆ. ನಾಳೆ ಎಕ್ಸಾಮಲ್ಲೂ ಅಷ್ಟೇ ವರ್ಜಿಸುವ ವಿಧಾನ ಲೆಕ್ಕ ನೋಡಿದ ತಕ್ಷಣ 2 ಸಮೀಕರಣವನ್ನು ಅವ್ರು ಕೊಟ್ಟಿರ್ತಾರೆ. ಆ ಸಮೀಕರಣವನ್ನು ಫಸ್ಟು ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ. ಇವಾಗ ಇಲ್ಲಿ ಸಮೀಕರಣ 1 x+y = 4 1 ಬರ್ಕೊಂಡೆ, 2x + y = 6 ಸಮೀಕರಣ 2 ಅಂತ ಬರ್ಕೊಂಡೆ. ಇವಾಗ ಏನು ಮಾಡಬೇಕು? ಏನಿಲ್ಲ, ಸಿಂಪಲ್. ಇದರಲ್ಲಿ ಸ್ವಲ್ಪ ದೊಡ್ಡದು ಯಾವುದು ನೋಡಬೇಕು. 2 ಸಮೀಕರಣದಲ್ಲಿ ದೊಡ್ಡದು ಯಾವುದು? ಇಲ್ಲಿ 6 ಇದೆಯಾ, ಇಲ್ಲಿ 4 ಇದೆಯಾ? ದೊಡ್ಡ ಸಮೀಕರಣ ಯಾವುದಿದೆ ಅಂದರೆ ದೊಡ್ಡ ಸಂಖ್ಯೆ, ಜಾಸ್ತಿ ಸಂಖ್ಯೆ ಯಾವುದಿದೆ ಅದನ್ನು ಫಸ್ಟ್ ಬರ್ಕೊಳ್ಳಿ. ಯಾಕಂದರೆ ದೊಡ್ಡದರಲ್ಲಿ ಚಿಕ್ಕದನ್ನು ಕಳೆಯೋದು ಈಸಿ. ಹಾಗಾಗಿ ನಾನೇನು ಮಾಡ್ತೀನಿ, 2x + y = 6ನ ಫಸ್ಟ್ ಬರ್ಕೊಳ್ತೀನಿ. ಆಮೇಲೆ x + y = 4 ಆಮೇಲೆ ಬರ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟು ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಯಾಕೆ ಚಿಹ್ನೆಯನ್ನು ಚೇಂಜ್ ಮಾಡಬೇಕು? ಚಿಹ್ನೆಯನ್ನು ಚೇಂಜ್ ಮಾಡಿದ್ರೆ ಇಲ್ಲಿ y ಕ್ಯಾನ್ಸಲ್ ಆಗುತ್ತೆ. y ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ x ಬೆಲೆ ಕಂಡುಹಿಡಿಯೋಕ್ಕೆ. x ಬೆಲೆ ಕಂಡುಹಿಡಿದು ಆಮೇಲೆ y ಬೆಲೆ ಕಂಡುಹಿಡಿಬೇಕು. ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡ್ತೀನಿ, ಇಲ್ಲೇನಿದೆ ಚಿಹ್ನೆ ಏನಿದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ನಾನೇನು ಹಾಕೊಳ್ತೀನಿ? ಮೈನಸ್ ಹಾಕೊಳ್ತೀನಿ. ಓಕೆನಾ? ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ನಾನೇನು ಹಾಕೊಳ್ತೀನಿ? ಮೈನಸ್ ಹಾಕೊಳ್ತೀನಿ. ಇವಾಗ ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ನಾನೇನು ಹಾಕೊಳ್ತೀನಿ? ಮೈನಸ್ ಹಾಕೊಳ್ತೀನಿ. ಹಾಗಾದರೆ ಇಲ್ಲಿ ಎರಡೂ ಕಡೆನೂ ಯಾವ ಚಿಹ್ನೆ ಇದೆ ನೋಡಬೇಕಾ? ಇಲ್ಲ, ಇಲ್ಲಿ ಮಾತ್ರ ನೋಡಬೇಕು. ಇಲ್ಲಿ ಯಾವ ಚಿಹ್ನೆ ಇದೆ? ಎಕ್ಸ್ ನೇರ ಪ್ಲಸ್ ಇದೆ, ನಾ ಮೈನಸ್ ಮಾಡಿಕೊಂಡೆ. ಈ y ಪಕ್ಕ ಯಾವುದಿದೆ? ಪ್ಲಸ್ ಇದೆ, ನಾ ಮೈನಸ್ ಮಾಡಿಕೊಂಡೆ. 4 ಪಕ್ಕ ಯಾವುದಿದೆ? ಪ್ಲಸ್ ಇದೆ, ನಾ ಮೈನಸ್ ಮಾಡಿಕೊಂಡೆ. ಅಷ್ಟೇ. ಇವಾಗ +y -y ಏನಾಯಿತು? ಕ್ಯಾನ್ಸಲ್ ಆಯಿತು. ಪ್ಲಸ್ಸು ಮೈನಸ್ಸು ಒಂದರಲ್ಲಿ ಒಂದು ಹೋದರೆ ಎಷ್ಟು? 0 ಅಂತ ಹೇಳಲ್ವ ನಾವು? ಹಾಗೆ +y ಅಲ್ಲಿ -y ಹೋದರೆ 0, ಒಂದರಲ್ಲಿ ಒಂದು ಹೋದರೂ 0, +y -y ಅಲ್ಲಿ ಒಂದು ಹೋದರೂ ಕೂಡ ಏನಾಗುತ್ತೆ? ಏನು ಇರೋದಿಲ್ಲ, 0 ಉಳಿಯುತ್ತೆ. ಹಾಗಾಗಿ ಈ ಕ್ಯಾನ್ಸಲ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿದ್ದು ಹೀಗೆ ಬರಿಬೇಕು. ಆಮೇಲೆ 2xಗೆ ಈ 2xಗೆ ಒಂದು x ನಾವು ಕಳಿಬೇಕು. ಕಾರಣ ಇಲ್ಲೇನಿದೆ? ಕಳೆ ಎನ್ನುವಂತಹ ಚಿಹ್ನೆ ಇದೆ. ನಾನೇನು ಮಾಡ್ತೀನಿ? 2x ಅಲ್ಲಿ ಒಂದು x ಕಳಿತೀನಿ. ಉಳಿಯೋದೆಷ್ಟು ಎಕ್ಸು? 1x. ಅದನ್ನು 1x ಅಂತ ಸಪ್ರೇಟಾಗಿ ಒಂದು ಬರೆಯೋದು ಬೇಡ. x ಅಂದ್ರೇ 1. ಇಲ್ಲಿದು ಕ್ಯಾನ್ಸಲ್ ಆಗಿದೆ. ಸಮಕ್ಕೆ ಸಮ ಕೊಡಿ. ಸಿಂಪಲ್ಲು. ಇಲ್ಲಿ ಮೈನಸ್ ಚಿಹ್ನೆ ಇದೆ. 6ರಲ್ಲಿ 4ನ್ನ ಕಳೆ ಅಂತ ಹೇಳ್ತಾ ಇದೆ. -6ರಲ್ಲಿ 4ನ್ನ ಕಳೆದ್ರೆ 2. ನೋಡಿ, ಈಸಿ. x ಬೆಲೆ 2 ಬಂದೋಯ್ತು. ಹಾಗಾದರೆ ಇವಾಗ y ಬೆಲೆನ ಕಂಡುಹಿಡಿಬೇಕಲ್ಲ. y ಬೆಲೆ ಕಂಡುಹಿಡಿಯೋದಕ್ಕೆ ಮತ್ತೆ ಆ ಸಮೀಕರಣವನ್ನು ಬರ್ಕೋಬೇಕು. ಇಲ್ಲಿ ನಾವಿಲ್ಲಿ ಯಾವ್ದು ಬರ್ಕೊಂಡಿದ್ದೀವಿ ಅದನ್ನೇ ಬರ್ಕೊಳ್ಳೋಣ. 2x + y = 6 ಹೀಗೆ ಬರ್ಕೊಂಡೆ ನಾನು. ಬರ್ಕೊಂಡಾದ್ರ ಮೇಲೆ 2ಕ್ಕೆ 2 ಬರ್ಕೊಂಡೆ. x ಅಂತ ಹೇಳಿದ್ರೆ ಎಷ್ಟು? 2. ಮತ್ತೆ 2 ಬರ್ಕೊಂಡೆ. yನ ಹಾಗೆ ಬರ್ಕೊಂಡೆ. 6ಕ್ಕೆ 6 ಹಾಗೆ ಬರದೆ. ಇವಾಗ 2 ಎಷ್ಟು ಬರದೆ? 4 ಬರದೆ. yಗೆ yನೇ ಬರದೆ. 6ಕ್ಕೆ 6 ಬರ್ಕೊಂಡೆ. ಇವಾಗ ನಮಗೆ y ಬೆಲೆ ತಾನೇ ಬೇಕು. yನ ಇಲ್ಲೇ ಬರ್ಕೊಳ್ಳೋದು, ಸಮಕ್ಕೆ ಸಮನೇ ಹಾಕ್ಕೊಳ್ಳೋದು, 6ನ್ನ ಇಲ್ಲೇ ಬರ್ಕೊಳ್ಳೋದು. ಇಲ್ಲಿ ಪ್ಲಸ್ ಇದೆ ಅಲ್ವಾ? ಏನೂ ಇಲ್ಲ ಅಂದ್ರೆ ಪ್ಲಸ್ ಇದೆ ಅಲ್ಲ. ಈ +4ನ್ನು ಸಮಚಿಹ್ನೆಯಿಂದ ಆ ಕಡೆ ತಗೊಂಡೋಗಿ -4 ಮಾಡೋದು. ಆವಾಗ 6ರಲ್ಲಿ 4 ಹೋದರೆ y ಎಷ್ಟು ಉಳೀತು? 2 ಉಳೀತು. y ಬೆಲೆ 2. ಇವಾಗ ನಿಮಗೆ ಡೌಟ್ ಏನು ಅಂತ ಹೇಳಿದ್ರೆ, ನಮಗೆ ಪ್ಲಸ್ಸು ಮೈನಸ್ಸು ಚೇಂಜ್ ಮಾಡೋದು ಗೊತ್ತಾಗಲ್ಲ. ನೋಡಿ, ಇಲ್ಲಿ ಸಮಚಿಹ್ನೆ ಹಿಂಗೆ ಬರ್ಕೊಳ್ಳಿ. ಇಲ್ಲಿ ಮೈನಸ್ ಇದ್ದರೆ ಸಮಚಿಹ್ನೆಯಿಂದ ಆ ಕಡೆ ಬರ್ತಾ ಪ್ಲಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಸಮಚಿಹ್ನೆಯಿಂದ ಆ ಕಡೆ ಹೋಗ್ತಾ ಮೈನಸ್ ಆಗುತ್ತೆ. ಇಲ್ಲಿ ಗುಣಿಸು ಇದ್ದರೆ ಸಮಚಿಹ್ನೆಯಿಂದ ಆ ಕಡೆ ಹೋಗ್ತಾ ಭಾಗಿಸು ಆಗುತ್ತೆ. ಇಲ್ಲಿ ಭಾಗಿಸು ಇದ್ದರೆ ಸಮಚಿಹ್ನೆಯಿಂದ ಆ ಕಡೆ ಹೋಗ್ತಾ ಗುಣಿಸು ಆಗುತ್ತೆ. ಅಷ್ಟೇ, ಸಿಂಪಲ್. ಈ ಟೆಕ್ನಿಕ್ ನಿಮಗೆ ಇಡೀ ಮ್ಯಾಥ್ಸ್ ಎಲ್ಲ ಪ್ರಾಬ್ಲಮಿಗೂ ಹೆಲ್ಪ್ ಆಗುತ್ತೆ. ಈ ಟೆಕ್ನಿಕ್ ಗೊತ್ತಿರಬೇಕು. ಸೊ ವರ್ಜಿಸುವ ವಿಧಾನ ಅಂತ ಹೇಳಿದ್ರೆ ಇಷ್ಟೇ ಸಿಂಪಲ್.
ಒಂದೇ ಲೆಕ್ಕ ಹೇಳ್ಕೊಟ್ರೆ ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಮಾದರಿ ಪ್ರಶ್ನೆ ಪತ್ರಿಕೆ 2. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಲೆಕ್ಕವನ್ನು ಕೇಳಿದಾರಾ? ಅಫ್ಕೋರ್ಸ್ ಕೇಳಿದ್ದಾರೆ. 18ನೇ ಪ್ರಶ್ನೆ ಏನಂತ ಕೇಳಿದ್ದಾರೆ? ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ನಿಮಗೆ ಗೊತ್ತಿದೆ, ದೊಡ್ಡ ಸಂಖ್ಯೆ ಇರೋದನ್ನ ಫಸ್ಟ್ ಬರ್ಕೊಳ್ತೀರಿ, ಚಿಕ್ಕದಿರೋದನ್ನ ಕಡಿಮೆ ಸೆಕೆಂಡ್ ಬರ್ಕೊಳ್ತೀರಿ. ಬರ್ಕೊಬಿಡೋಣ. ಇದು ಸಮೀಕರಣ 1, ಇದು ಸಮೀಕರಣ 2. ನೋಡಿ, ಇಲ್ಲೇ ಲೆಕ್ಕವನ್ನು ಮಾಡಬಹುದು. ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು ಸಮೀಕರಣವನ್ನು ಬರ್ಕೊಳ್ಳೋದು. 2x + y = 8. ನೆಕ್ಸ್ಟ್ x - y = 1. ಇಷ್ಟು ಬರ್ಕೊಂಡೆ. ಇವಾಗ ನಿಮಗಿರೋದೇನು ಅಂತ ಹೇಳಿದ್ರೆ, ಮೇಡಮ್ ನಮಗೆ ಸೈನ್ ಚೇಂಜ್ ಮಾಡೋಕ್ಕೆ ಹೇಳಿದ್ರಲ್ಲ, ಸೈನ್ ಚೇಂಜ್ ಮಾಡಿಬಿಡೋಣ ಅಂತ ಬರುತ್ತೆ ನಿಮಗೆ. ಇಲ್ಲೇನಿದೆ ಮಕ್ಕಳೇ? ಪ್ಲಸ್ ಇದೆ, ನೀವು ಮೈನಸ್ ಮಾಡ್ತೀರಾ. ಆದರೆ ಇಲ್ಲಿ ಮೈನಸ್ಸೇ ಇದೆಯಲ್ಲ, ಈ ಮೈನಸ್ಸನ್ನು ನೀವು ಇಲ್ಲಿ ಪ್ಲಸ್ ಮಾಡಿಬಿಟ್ರೆ ಎಲ್ಲದನ್ನೂ ಪ್ಲಸ್ ಮಾಡಬೇಕು, ಅಥವಾ ಇಲ್ಲಿ ಪ್ಲಸ್ ಮಾಡಿದ್ರೆ ಎಲ್ಲ ಮೈನಸ್ಸು ಪ್ಲಸ್ಸು ಚೇಂಜ್ ಮಾಡ್ತಾ ಹೋಗಬೇಕು. ಆದರೆ ಸ್ವಲ್ಪ ಗಮನ ಕೊಡಿ, ನಾವು ಸೈನ್ ಚೇಂಜ್ ಮಾಡೋ ಕಾರಣ ಏನು? ವೈ ಕ್ಯಾನ್ಸಲ್ ಆಗಲಿ ಹೇಳಿ ಅಲ್ವಾ? ಆದರೆ ಇಲ್ಲಿ ಪ್ಲಸ್ಸು ಮೈನಸ್ಸು ಅವರೇ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ. ನಮಗಿಲ್ಲಿ ಸೈನ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಕ್ಯಾನ್ಸಲ್. ಯಾಕಂದ್ರೆ ಒಂದು ಪ್ಲಸ್ಸು ಒಂದು ಮೈನಸ್ಸೇ ಇರಬೇಕು. ಮತ್ತು ಆ ಮೈನಸ್ಸನ್ನು ಪ್ಲಸ್ ಮಾಡಿ ಮತ್ತೇನೇನು ಆಗೋದಕ್ಕಿಂತ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ವೈನ ಕ್ಯಾನ್ಸಲ್ ಕೊಟ್ಬಿಡಿ. 2xಗೆ 1xನ ಸೇರಿಸಿ 3x ಮಾಡಿಬಿಡಿ. ಇಲ್ಲಿ 8 1ನ್ನ 9 ಮಾಡಿಬಿಡಿ. ಆಮೇಲೆ x ಜಾಗದಲ್ಲಿ xನ್ನೇ ಇಡಿ, 9 ಜಾಗದಲ್ಲಿ 9ನೇ ಇಡಿ. ಇಲ್ಲಿ ಏನೂ ಇಲ್ಲ ಅಂದರೆ ಇಂಟು ಚಿಹ್ನೆ ಇದೆ ಅಂತ ಅರ್ಥ ಅಲ್ವಾ? ಈ 3 ಗುಣಿಸುವಲ್ಲಿ ಇರುವಂತಹ 3ನ್ನು ಭಾಗಿಸುಗೆ ತಗೊಬನ್ನಿ. ಆವಾಗ x ಏನಾಗುತ್ತೆ? 3 1 3, 3 3 9. x ಎಷ್ಟು? 3. ಅಷ್ಟೇ, ಸಿಂಪಲ್. ಇವಾಗ x ಸಿಕ್ತಲ್ಲ, y ಬೇಕಲ್ಲ ನಮಗೆ. ಮತ್ತೇನು ಮಾಡಬೇಕು? ಮೇಡಮ್ ಹೇಳಿದ್ದಾರೆ, ಮತ್ತು ಅದನ್ನೇ ಬರ್ಕೊಳ್ಳೋಕೆ ಹೇಳಿದ್ದಾರೆ. ಬರ್ಕೊಂಡ್ವಿ. 8 2ಕ್ಕೆ 2 ಬರ್ಕೊಂಡೆ. x ನಮಗೆ ಸಿಕ್ಕಿದೆಯಲ್ಲ ಎಷ್ಟು? 3. 3ನ್ನ ಬರ್ಕೊಂಡೆ. ಪ್ಲಸ್ y ಹಾಗೆ ಬರ್ಕೊಂಡೆ. 8ಕ್ಕೆ 8 ಹಾಗೆ ಬರ್ಕೊಂಡೆ. 2 3 ಎಷ್ಟು? 6. ವೈಗೆ y ಬರ್ಕೊಂಡೆ. 8ಕ್ಕೆ 8 ಬರ್ಕೊಂಡೆ. y ಇಲ್ಲೇ ಇಟ್ಕೊಂಡೆ, 8 ಇಲ್ಲೇ ಬರ್ಕೊಂಡೆ. ಈ ಪ್ಲಸ್ 6ನ್ನು ತೊಗೊಂಡೋಗಿ -6 ಮಾಡಿದೆ. ಆವಾಗ ಎಷ್ಟಾಯಿತು? 8ರಲ್ಲಿ 6 ಹೋದರೆ 2, y 2 ಆಯಿತು. ಹಾಗಾದರೆ ಮೊದಲನೇ ಲೆಕ್ಕಕ್ಕೂ ಎರಡನೇ ಲೆಕ್ಕಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ, ಕೊಟ್ಟಿರುವ ಸಮೀಕರಣದಲ್ಲಿ ಎಲ್ಲ ಪ್ಲಸ್ಗಳೇ ಇದ್ದರೆ ನೀವು ಚಿಹ್ನೆಯನ್ನು ಚೇಂಜ್ ಮಾಡ್ಕೊಳ್ಳಿ. ಇಲ್ಲ, ಪ್ಲಸ್ಸು ಮೈನಸ್ ಕೊಟ್ಟಿದ್ದಾರೆ, ಅದು ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ ಅನ್ನೋದಾದರೆ ಚಿಹ್ನೆಯನ್ನು ಚೇಂಜ್ ಮಾಡಬೇಡಿ. ಅರ್ಥ ಆಯ್ತಾ? ಸೊ ಇದು ವರ್ಜಿಸುವ ವಿಧಾನ. ಒಂದು ಲೆಕ್ಕ ನಾನು ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಯಾವುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎಜುಕೇಷನ್ ರಿಲೇಟೆಡ್ ಯಾವುದೇ ವೀಡಿಯೋಸ್ ಬಂದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.